ಈಗ ಉಪಮುಖ್ಯಮಂತ್ರಿ ತುಂಗಭದ್ರಾ ಉತ್ತರ ಕೊಡ್ತೇನೆ. ಉಪಮುಖ್ಯಮಂತ್ರಿಗೆ. ಅಧ್ಯಕ್ಷೆ ಒಂದು ನಿಮಿಷ. ತುರುವಾಡಿ ಇಲ್ವಾ ಇದ್ದಾರ ಹಂಪನಗೌಡರು? ಅಧ್ಯಕ್ಷೆ ಇಲ್ಲಿ ಮೇಯ್ನ್ ಅಧ್ಯಕ್ಷೆ ತಮ್ಗೆ ನಾನು ಗಮನಕ್ಕೆ ತರ್ತಾ ಇರೋದು, ಇದು ನಮ್ಮ ರೈತರಿಗೆ ಹಿಂಸೆ ಆಗ್ತಾ ಇದೆ. ಐ ಅಗ್ರಿ, ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಟೆಕ್ನಿಕಲಿ ಎರಡನೇ ಬೆಳೆಗೆ ನಾವು ನೀರು ಕೊಡಲು ಸಾಧ್ಯ ಆಗ್ತಾ ಇಲ್ಲ. ಕೊಟ್ಟರೆ ಇದನ್ನ ಗೇಟ್ನ ಮಾಡೋಕೆ ಆಗ್ತಾ ಇಲ್ಲ. ಇದು ನಾನು ಬರೀ ನಮ್ದು ಒಂದೇ ಮಾಡ್ತಾ ಇಲ್ಲ, ಇಲ್ಲೂ ಕೂಡ ಬೇರೆ ನಮ್ಮಲ್ಲಿ ಕಬಿನಿಲೂ ಕೂಡ ಈ ಸ್ವಲ್ಪ ಸ್ಮಾಲ್ ಪ್ರಾಬ್ಲಮ್ಮು ಇದೆ ಅಂತೇಳಿ ಕೆಲವು ಟೆಕ್ನಿಷಿಯನ್ಸ್ ಹೇಳೋದ್ರಿಂದ ಇಡೀ ರಾಜ್ಯದ ಕೆಪಾಸಿಟಿ 50 ವರ್ಷ ಅಂತ ಹೇಳ್ತಾರೆ. ಒಂದ್ಸತಿ ಒಂದು ಡ್ಯಾಮ್ಗೆ ಏನಾರು ಇತ್ತು ಅಂತ ಅನ್ನೋದಕ್ಕೆ ಲೈಫ್ 50 ವರ್ಷ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನಾನು ಸರ್ವೆ ಮಾಡಿಸಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಫಸ್ಟ್ ಪ್ರಯಾರಿಟಿ ನೀರು ಇರಬೇಕು ಅನ್ನೋ ದೃಷ್ಟಿಯಿಂದ ಯಾವ ಡ್ಯಾಮು ಒಡೆದೋಗಬಾರ್ದು. ಡ್ಯಾಮ್ ಒಡೆದೋದ್ರೆ ಏನೇನು ಆಗ್ತದೆ ಅಂತ ಕೂಡ ನಿಮಗೂ ಕೂಡ ಗೊತ್ತಿದೆ, ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದಕ್ಕೆ ಡ್ಯಾಮ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ದಿಸ್ ಇಸ್ ಎ ವೆರಿ ಮೇಜರ್ ಡಿಸಿಷನ್. ಎರಡನೇ ಬೆಳೆ ಕೊಡಲು ಸಾಧ್ಯ ಆಗೋದಿಲ್ಲ. ನಾವು ಎಲ್ಲ ಥರದ ಆ ಬೋರ್ಡ್ಗೆ ಅವಕಾಶನ ಕೊಟ್ಬಿಟ್ಟಿದ್ದೀವಿ. ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಇದ್ರ ಬಗ್ಗೆ ಭಾಳ ಮುತುವರ್ಜಿ ವಹಿಸಲಿಕ್ಕೆ ಅವರು ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಇನ್ವಾಲ್ವ್ಮೆಂಟ್ ಇದೆ. ಟೆಕ್ನಿಕಲ್ ಟೀಮ್ ಅವರೇ ಕಳಿಸಿದ್ದಾರೆ. ಅವರು ಕೂಡ ಈಗ ನಾನು ಮಧ್ಯ ಚೀಫ್ ಮಿನಿಸ್ಟರ್ ಹತ್ರ ಕೂಡ ಮಾತಾಡ್ತೀನಿ. ಅವ್ರು ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟರೆ ಮತ್ತೆ ಹೋಗಿ ಈ ನೀರನ್ನ ಏನು ನಮಗೆ 25 TMC ನೀರು ಏನು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ 2 ಆಪ್ಷನ್, ಒಂದು ನವಿಲೆ ಮತ್ತು ಇನ್ನೊಂದು ಬೇರೆ 2 ಆಪ್ಷನ್ಸ್ ಇದೆ. ಅದಕ್ಕೂ ಕೂಡ ನಾನು ಬದ್ಧವಾಗಿದ್ದೇವೆ. ಇದನ್ನು ನಾನು ತಮ್ಮ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ವಿ ಆರ್ ಬೌಂಡ್. ಅವ್ರು ದುಡ್ಡು ಕೊಡ್ತಾರೋ ಬಿಡ್ತಾರೋ ನಾವೇ ಸರ್ಕಾರ ವಿ ಆರ್ ರೆಡಿ ಟು ಡೂ ದಟ್ ವರ್ಕ್. ಪೇಡ್ ನಮ್ಮ ರೈತರ ಹಿತವನ್ನು ಕಾಪಾಡಲಿಕ್ಕೆ, ನಮ್ಮ ಹಿತದ ಜೊತೆಗೆ ಆ ರಾಜ್ಯದ ರೈತರ ಹಿತನ್ನು ಕೂಡ ನಾವು ಕಾಪಾಡಲಿಕ್ಕೆ ವಿ ಆರ್ ಬದ್ಧವಾಗಿದ್ದೇವೆ. 2 ರಾಜ್ಯದ ಮುಖ್ಯಮಂತ್ರಿ ಒಪ್ಪಿದ್ದಾರೆ. ಫೈನಲ್ ಅವ್ರು ಸ್ಟೇಟ್ ಕೊಟ್ಟ ಮೇಲೆ ಇನ್ನೊಂದು ದಿನ ಹೋಗಿ ನಾನು ಮಾತಾಡ್ತೀನಿ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೇನೋ ಕ್ಲಾರಿಫಿಕೇಶನ್ ಇದ್ದರೆ ಐ ಆಮ್ ರೆಡಿ ಟು ಆನ್ಸರ್ ಇಟ್. ಇದು ತುಂಗಭದ್ರಾ ಯೋಜನೆ ಅಂತರ ರಾಜ್ಯದ ಯೋಜನೆ. ಈ ಯೋಜನೆ ಅಣೆಕಟ್ಟು 1945ರಲ್ಲಿ ಪ್ರಾರಂಭವಾಗಿದ್ದು 53ರಲ್ಲಿ ಕಾಲುವೆಗೆ ನೀರು ಆಗ ಪ್ರಾರಂಭ ಆಯಿತು. ಈ ಯೋಜನೆ 53ರಲ್ಲಿ ಪ್ರಾರಂಭ ಆದಮೇಲೆ KWD ಅವಾರ್ಡ್ ಪ್ರಕಾರ ಸುಮಾರು 230 TMC ಇದರಲ್ಲಿ ಇಟ್ಟು ಸುಮಾರು 18 TMC ಅಷ್ಟು ಎವಾಪರೇಷನ್ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಶೇರು ಇದು 138.99 TMC. ಆಂಧ್ರ ಮತ್ತು ತೆಲಂಗಾಣ ಒಟ್ಟು ಸೇರಿ 73 TMC. ಇಲ್ಲಿ ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳೇ ಒಟ್ಟಾರೆ 3,75,081 ಹೆಕ್ಟರ್ಗೆ ಅಂದರೆ 9,26,826 ಎಕರೆ ಪ್ರದೇಶಕ್ಕೆ ನೀರಾವರಿ ಒದಗಿಸಲು ಅವಕಾಶ ಆಯಿತು. ಇಲ್ಲಿ ಈಗ ಬಂದಿರುವಂಥ ವಿಚಾರ ಏನಪ್ಪ ಅಂತಂದರೆ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ನಾನು ಲಾಸ್ಟ್ ಟೈಮು ನಾವು ಮುಖ್ಯಮಂತ್ರಿಗಳೆಲ್ಲ ಹೋಗಿದ್ದು. ಒಂದು ಗೇಟು ಬಿದ್ದೋಗಿತ್ತು, ಭಾಳ ಪ್ರಾಬ್ಲಮ್ ಆಗಿತ್ತು, ವೆರಿ ಸೀರಿಯಸ್ ಕನ್ಸರ್ನ್ ಇತ್ತು. ತಕ್ಷಣ ಹೋಗಿ ನಾವು ಅದನ್ನು ಏನೇನು ಮಾಡಿ ಅದನ್ನು ಒಂದು ವಾರದಲ್ಲೇ ಚೇಂಜ್ ಮಾಡಿಸ್ತೋದು. ಅಲ್ಲಿ ಮೊದಲಿಂದನೂ ಒಂದು ದೊಡ್ಡ ಹೋರಾಟ ಇದೆ. ಅವರು ಪ್ರಸ್ತಾವನೆ ಮಾಡಿದ್ರು ಏನಪ್ಪ ಅಂತಂದರೆ ಸುಮಾರು 25ರಿಂದ 30 TMC ಅಷ್ಟು ನಮಗೆ ಲಾಸ್ ಆಗ್ತಿದೆ, ಉಳು ತುಂಬಿಸ್ಬಿಟ್ಟಿದೆ ಅಂತೇಳಿ ತುಂಬಿಕೊಂಡಿದೆ. ಅದಕ್ಕೆ ಬೇಕಾದಷ್ಟು ಟೆಕ್ನಿಕಲ್ ಇದನ್ನೆಲ್ಲ ಮಾಡಿದ್ರು. ನಾನು ಆ ವಿಚಾರಕ್ಕೆ ಬೇರೆ ಬರ್ತೀನಿ, ಅದಕ್ಕೆ ಒಂದು ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಆಗ ಒಂದು ಗೇಟು ಹೋಗ್ಬಿಡ್ತು. ಹೋದ ತಕ್ಷಣ ಕನ್ನಯ್ಯ ನಾಯ್ಡು ಅನ್ನೋರೊಬ್ಬರನ್ನ ಟೆಕ್ನಿಷಿಯನ್ನ ಅವ್ರನ್ನ ಕರೆಸಿ ಆಂಧ್ರದಿಂದ ಕರೆಸಿ ಮಾತಾಡಿ 3-4 ಸಂಸ್ಥೆಯವರು ಜಿಂದಾಲ್ ಮತ್ತು ಅಲ್ಲಿ ಇವರತ್ತೆಲ್ಲ ಮಾತಾಡಿ ಅದನ್ನು ಕೂಡಲೇ ರಿಪೇರಿ ಮಾಡಿಸ್ತು. ಬೇಕಾದಷ್ಟು ಟೀಕೆಗಳೆಲ್ಲ ಮಾಡಿದ್ರು. ನಮ್ಮ ವಿರೋಧ ಪಾರ್ಟಿಯವ್ರು ಮಾಡಿದ್ರು, ಇವರು ರೆಡ್ಡಿಯವರು ಮಾಡಿದ್ರು, ಎಲ್ಲ ಭಾಳ ಚೆನ್ನಾಗಿ ಟೀಕೆ ಮಾಡಿದ್ರು. ಭಾಳ ಟೀಕೆಗಳನ್ನೆಲ್ಲ ಭಾಳ ಸಂತೋಷದಿಂದ ನಾನು ಸ್ವೀಕಾರ ಮಾಡಿದೆ. ಅವ್ರಿಗೊಂದು ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಹೇಳಿದೆ. ಆ ಪ್ರಕಾರ ನಾನು ಮುಖ್ಯಮಂತ್ರಿಗಳು ಹೋಗಿ ಮಾಡಿ ಆ ಪಾಪ ಕನ್ನಯ್ಯ ನಾಯ್ಡು ಅವ್ರಿಗೆ ಅವ್ರು ಕೊಟ್ಟಂಥ ಅಡ್ವೈಸ್ನಂತೆ ವಿತಿನ್ ಶಾರ್ಟ್ ಟೈಮ್, ಇನ್ ಹಿಸ್ಟಾರಿಕ್ ಟೈಮಲ್ಲಿ ಏನೋ ತಮ್ಮೆಲ್ಲರ ಆಶೀರ್ವಾದ ಅಂತ ಕಾಣ್ತದೆ, ವಾಪಸ್ಸು ಆ ಗೇಟ್ನ ರೆಸ್ಟೋರ್ ಮಾಡಿಸಿ ಆ ರೈತರಿಗೆ ನೀರು ಕೊಡಿಸುವಂಥ ಕೆಲಸನ ಮಾಡ್ದು. ನೀವು ಎಲ್ಲ ಕೂಡ ಅಭಿನಂದಿಸಿದಿರಿ, ರೈತರೆಲ್ಲ ಅಭಿನಂದಿಸಿದಿರಿ. ಒಂದು ದೊಡ್ಡ ಕಾರ್ಯಕ್ರಮ ಕೂಡ ನಾವು ಮಾಡಿ ಬಂದಿದ್ದೇವೆ. ಆವತ್ತೇ ನಾನು ಅನೌನ್ಸ್ಮೆಂಟ್ ಮಾಡಿದೆ. ಅದು ಪರಿಸ್ಥಿತಿ ನಮ್ಮ ಇವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿ ನನಗೆ ಮಧ್ಯರಾತ್ರಿ 2 ಗಂಟೆಗೆ, ಸಾಮಾನ್ಯವಾಗಿ 3 ಗಂಟೆಗೆ ಫೋನ್ ಮಾಡಿದ್ರು ನಾನು ಎತ್ತೀನಿ, ಸಾಮಾನ್ಯ 2 ಗಂಟೆವರೆಗೂ ಒಂದು ಟೈಮ್ ಎದ್ದಿರ್ತೀನಿ. ಅದು 3 ಗಂಟೆ ರಾತ್ರಿಗೆ ನನಗೆ ಫೋನ್ ಬಂತು ನಮ್ಮ ಆಫೀಸರ್ಸಿಂದ, ಈ ರೀತಿ ಶೇಕ್ ಆಗ್ತಾ ಇದೆ ಡ್ಯಾಮು ಅಂತೇಳಿ. ತಕ್ಷಣ 6 ಗಂಟೆಗೆ ಹೆಲಿಕಾಪ್ಟರ್ ರೆಡಿ ಮಾಡಿ 8 ಗಂಟೆಗೆ ಒಟ್ಟು 9-10 ಗಂಟೆಗೆಲ್ಲ ನಾನು ಐ ವಾಸ್ ದೇರ್ ಆನ್ ದಿ ಡ್ಯಾಮ್. ಹೋಗಿ ಇವನ್ನೆಲ್ಲ ಕರ್ಕೊಂಡು ಹೋಗಿ ಪರಿಸ್ಥಿತಿ ನೋಡಿ ಎಲ್ಲ ಚರ್ಚೆ ಮಾಡಿ ಐ ಟುಕ್ ಎ ಡಿಸಿಷನ್. ಚೀಫ್ ಮಿನಿಸ್ಟರ್ಗೂ ಫೋನಲ್ಲಿ ಮಾತಾಡಿದೆ, ಈ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅಲ್ಲಿಂದ ಅಷ್ಟೊತ್ತಿಗೆ ಆಂಧ್ರದಿಂದನೂ ಟೀಮ್ ಬಂದಿತ್ತು. ಮಾಡಿ ತುಂಗಭದ್ರಾ, 1 ನಿಮಿಷ ಇರಿ ಸ್ವಲ್ಪ ಪ್ಲೀಸ್, ಇವರೇ ನಡಿಯಪ್ಪ, ಆಂಧ್ರದಿಂದನೂ ಒಂದು ಟೀಮ್ ಬಂದಿತ್ತು. ವಿ ಟುಕ್ ಎ ಡಿಸಿಷನ್. ಇದು ಬರೀ ನಮ್ಮ ಒಬ್ರದ್ದು ಕೆಲಸ ಅಲ್ಲ, ಇದು ನಾವೇನೇ ತೀರ್ಮಾನ ಮಾಡ್ಬೇಕಾದ್ರೆ ದಿ ಬೋರ್ಡ್ ಇಸ್ ಬೀನ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದಿ ಕಂಟ್ರೋಲ್ ಬೈ ಇಬ್ಬರು ಸೇರಿ, ಅಂದರೆ ಅವರು ಅದಕ್ಕೆ ಚೇರ್ಮನ್ ಇರ್ತಾರೆ,
ನಮ್ಮಿಂದ ಒಬ್ಬರು ಆಫೀಸರ್ಸ್ ಹಾಕಿರ್ತೀವಿ. ಸೊ ಅದಕ್ಕೆ 19ನೇ ಗೇಟ್ ಪ್ರಕರಣದ ನಂತರ ಒಂದು ಬಜಾಜ್ ಅಂತ ಅಂದ್ಬಿಟ್ಟು ಎಕ್ಸ್ ಚೇರ್ಮನ್ ಅವ್ರ ಹತ್ರ ಕೂಡ ಡಿಸ್ಕಷನ್ ಮಾಡಿ ಒಂದು ಸಮಿತಿನೂ ಕೂಡ ನಾವು ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ಆಗ ಅವ್ರು ಹೇಳಿದ್ರು, ಆ ಸಮಿತಿ ಏನು ಹೇಳಿದ್ರು ಅಂತಂದರೆ, ನೀವು 33 ಗೇಟ್ಗಳನ್ನು ಬದಲಾಯಿಸಲು ಹಾಗೂ ಸುರಕ್ಷತೆ ಕಾಪಾಡಬೇಕಾದಂಥ ಇಮಿಡಿಯೇಟ್, ಮೀಡಿಯಂ ಟರ್ಮ್ ಲಾಂಗ್ ಟರ್ಮ್ ಆ್ಯಕ್ಷನ್ ಅಂತೂ ನೀವು ಸಲಹೆಯನ್ನು ನಾವು ಕೊಡ್ತಾ ಇದ್ದೀವಿ, ನೀವು ಲೇಟ್ ಮಾಡೋಕ್ಕೆ ಹೋಗ್ಬೇಡಿ, ಆಗ್ತದೆ ಅಂತ. ನೀವು 2 ಆಪ್ಷನ್ ಮಾಡಬೇಕು. ನೀವು ರೈತರ ಬಗ್ಗೆ ಬರೀ ನೀರಾವರಿ ಬಗ್ಗೆ 1 ಬೆಳೆ 2 ಬೆಳೆ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಇಲ್ಲ ಅಂದರೆ ನಿಮಗೆ ಡ್ಯಾಮ್ಗೆ ಅಪಾಯ ಆಗ್ತದೆ ಅಂತೇಳಿ ಅವರು ಒಂದು ಸಲಹೆಯನ್ನು ಕೊಟ್ಟರು. ಸೊ ಅದಕ್ಕೆ ನಾವು ಮಾಡಕ್ಕೆ ಹೋಗಲಿಲ್ಲ. ಸೊ ತುಂಗಭದ್ರಾ ಮಂಡ್ಲಿಯವರು ಬಾಕಿ ಇರುವಂಥ 32 ಗೇಟ್ಗಳನ್ನು ಚೆಕಪ್ ಮಾಡಿ ನೀವು ಅದನ್ನು ಬದಲಾಯಿಸಲೇಬೇಕು ಅಂತೇಳಿ ಅವರು ಡಿಸಿಷನ್ ತೆಗೆದುಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಅದಕ್ಕೊಂದು ಟೀಮು ಕೂಡ ಅವ್ರು ಕಳಿಸ್ಕೊಟ್ರು. ನಾವು ಅದಕ್ಕೆ 36 ಗೇಟ್ಗಳನ್ನು ಮಾಡಲು ಡಿಸಿಷನ್ ತಗೊಂಡು ಸುಮಾರು ಮಿನಿಮಮ್ 8 ತಿಂಗಳುಗಳು ಅದಕ್ಕೆ ಬೇಕಾಗ್ತದೆ. ಕನ್ನಯ್ಯ ನಾಯ್ಡು ಅವರು ಮಾಡಿದಂಥ ಏನು ಸಲಹೆಯನ್ನು ಕೂಡ ನಾವು ಗಮನಿಸಿ, ಯಾಕೆಂದ್ರೆ ಅವರೇ ಅದನ್ನ ಹಿಂದೆ ಟೆಕ್ನಿಕಲ್ ಎಲ್ಲ ಸ್ವಲ್ಪ ಭಾಳ ಇದ್ದಂಥವನ್ನ ನಾವು ಯೋಚನೆ ಮಾಡಿ ಲಾಸ್ಟ್ ಟೈಮು ನಮ್ಮ ಅವಾರ್ಡ್ ಕೊಟ್ಟಂತ ಅಲ್ಲೂ ಸನ್ಮಾನ ಮಾಡಿದ್ರು. ಜೊತೆಗೆ ಅವ್ರಿಗೆ ಪಾಪ ಇಲ್ಲಿ ಬೆಂಗಳೂರಿಗೂ ಕರೆಸಿ ರಾಜ್ಯೋತ್ಸವ ಅವಾರ್ಡ್ ಕೂಡ ಅವ್ರಿಗೆ ನಾವು ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿ ಅವ್ರಿಗೆ ಅವಾರ್ಡನ್ನು ಕೂಡ ನಾವು ಸ್ಪೆಷಲ್ ಆಗಿ ಕೊಟ್ಟು. ಇಲ್ಲಿ ಇದೇನಾಗಿದೆ ಅಂತಂದರೆ, ಈಗ ಹೊಸದಾಗಿ ನಾವು ಈ ಜಲಾಶಯದಲ್ಲಿ ಪೂರ್ಣ ಪ್ರಮಾಣದ ನೀರು ಸಂಗ್ರಹ ಮಾಡೋದು ಸೂಕ್ತ ಅಲ್ಲ ಅಂಥೇಳಿ 1626 ಅಡಿವರೆಗೆ ಅಂದರೆ 76% ಸ್ಟೋರೇಜ್ ನೀರು ಸಂಗ್ರಹಿಸುವಂತೆ ಈಗ ಸಲಹೆ ಮಾಡಿದ್ದಾರೆ. ನಂತರ 3/6/2005 ತುಂಗಭದ್ರಾ ಮಂಡಳಿ ಏನಿದೆ 223 ಆ ಮಂಡಳಿಲಿ ನಮ್ಮದು ಏನು ಕಂಟ್ರೋಲ್ ಇಲ್ಲ, ಅವ್ರದ್ದು ಏನು ಕಂಟ್ರೋಲ್, ಅದಕ್ಕೊಂದು ಸಪ್ರೇಟ್ ಆರ್ಗನೈಸೇಷನ್ ಇಟ್ಟಿದ್ದಾರೆ. ಇನ್ನು ಅದು ಅವರೇ ಒಂದು ಸಭೆ ನಡೆಸಿ ಈ 25/2/26ನೇ ಜಲವರ್ಷದಲ್ಲಿ ಗೇಟ್ ಅಳವಡಿಕೆ ಕಾಮಗಾರಿ ಅನುಷ್ಠಾನ ಪ್ರಯುಕ್ತ ಅಣೆಕಟ್ಟೆ ಸುರಕ್ಷತೆ ದೃಷ್ಟಿಯಿಂದ ಪುಸ್ತಕ ಸಾಲಿನ ಜಲಾಶಯದಲ್ಲಿ ನೀರಿನ ಸಂಗ್ರಹಣೆ ಮಟ್ಟ FR 1633ಗೆ ಬದಲಾಗಿ 1626 ಅಡಿಗೆ ಅಂದರೆ 80 TMC ನೀರನ್ನು ಸಂಗ್ರಹಕ್ಕೆ ಸೀಮಿತಗೊಳಿಸಲು ಅವ್ರು ತೀರ್ಮಾನ ಮಾಡಿದ್ದಾರೆ. ಅಂದರೆ ನೀನು ಜಾಸ್ತಿ ನೀವು ಇಟ್ಕೊಳಕ್ಕಾಗಲ್ಲ, ವರಿ ಯು ಶುಡ್ ಲಿಮಿಟ್ ಟು 80 ಅಂತೇಳಿ. ಇದು ಏನು ಈಗ ನಮ್ಮ ರೈತರುಗಳೆಲ್ಲ ಭಾಳ ಆತಂಕದಲ್ಲಿದ್ದಾರೆ. ನಮ್ಮ ಮಿನಿಸ್ಟ್ರು ಕೂಡ ಹೋಗಿದ್ರು, ನಮ್ಮ ಬೆಳೆಗಳ ಪರಿಸ್ಥಿತಿ ಏನು ಅಂತೇಳಿ. ಸೊ ಅವ್ರ ಆಫೀಸರ್ಸು ನಾವು ಕೇಳಿದೆ, ನಾನು ಮಾತಾಡಿದೆ, ನಿಮಗೆ ಡ್ಯಾಮ್ ಬೇಕಾ ಬೆಳೆ ಬೇಕಾ, ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ವಿಜೇಂದ್ರ ಅವರು ಕೂಡ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು ರೈತರ ಬಗ್ಗೆ. ಗೇಟು 19 ಸೇರಿದ ಎಲ್ಲ 39 ಗೇಟ್ಗಳನ್ನು ಹೊಸ ಗೇಟ್ಗಳನ್ನು ಅಳಿಸಲು ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ. ಅವರು ಈ ಮಧ್ಯದಲ್ಲಿ ಅವರ ತೆಲಂಗಾಣ ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತಾಡಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಪಟ್ಟೆ. ಒಂದು ಬೇರೆ ನವಲೆ ವಿಚಾರದಲ್ಲಿ ಏನಾದ್ರು ಒಂದು ಹೊಸದಾಗಿ ಮಾಡೋಣ, ಇಲ್ಲಾಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ನಮ್ಮ ಇವರು MLA ಅವರು ಹೇಳಿದ್ರು, ಇಲ್ಲ ಅವರು ಏನಾದ್ರು ಆಲ್ಟರ್ನೇಟಿವ್ ಮಾಡೋಕ್ಕಾಗ್ತದೆ ಅಂತ ಇನ್ನೊಂದು ಆಪ್ಷನ್ಸ್ ಏನೋ ಒಂದು ಸಲಹೆ ಕೊಟ್ಟಿದ್ರು. ನಾನು 3 ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಬರಲಿಲ್ಲ. ನಮ್ಮ ಟೀಮ್ನು ಅಧ್ಯಕ್ಷರೇ ತಮ್ಗೆ ನಾನು ಗಮನಕ್ಕೆ ತರ್ತಾ ಇರೋದು, ಇದು ನಮ್ಮ ರೈತರಿಗೆ ಹಿಂಸೆ ಆಗ್ತಾ ಇದೆ, ಐ ಅಗ್ರಿ. ಬಟ್ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಟೆಕ್ನಿಕಲಿ 2ನೇ ಬೆಳೆಗೆ ನಾವು ನೀರು ಕೊಡಲು ಸಾಧ್ಯ ಆಗ್ತಾ ಇಲ್ಲ.